ನಮಸ್ಕಾರ ರೀ, ಚೆನ್ನಾಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ. ತಾವು ಯಾರಂತ ಗೊತ್ತಾಗ್ಲಿಲ್ಲ. ನಾನು ಕೆಲವು ಪ್ರಶ್ನೆ ಕೇಳಬೇಕಾಗಿತ್ತು ನಿಮಗೆ. ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಕೊಡೋಣಂತೆ, ಆದ್ರೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಅದು ಆಮೇಲೆ ಹೇಳ್ತೀನಿ. ಮೊದಲೇ ಪ್ರಶ್ನೆ, ನಿಮಗೆ ಮದುವೆ ಆಗಿದೆಯಾ? ಆಗಿದೆ. ಮಕ್ಕಳಾಗಿದೆಯಾ? ಹೌದು, 2 ಮಕ್ಕಳಿದೆ. ಅವು ನಿಮಗೆ ಹುಟ್ಟಿದೋ ಬೇರೆಯವ್ರಿಗೆ ಹುಟ್ಟಿದವೋ? ಇಬ್ರು ನನಗೆ ಹುಟ್ಟಿರೋದು, ಬೇರೆಯವ್ರಿಗೆ ಹುಟ್ಟಿಲ್ಲ ಯಾರು. ಅಯ್ಯೋ ಸ್ವಾಮಿ, ಕೋಪ ಮಾಡ್ಕೋಬೇಡಿ. ನಿಮಗೆ ಹುಟ್ಟಿದವ ಅಂದ್ರೆ ಗಂಡು ಮಕ್ಕಳು, ಬೇರೆಯವ್ರಿಗೆ ಹುಟ್ಟಿದವ ಅಂದ್ರೆ ಹೆಣ್ಮಕ್ಳು ಅಂತ ಅರ್ಥ. ನೀವು ಎಷ್ಟು ಸಲ ಮದುವೆ ಆಗಿದ್ದೀರಾ? ಇದೆಂತ ಪ್ರಶ್ನೆ? ಎಲ್ಲರೂ ಆಗೋದು ಒಂದೇ ಸಲ, ನಾನು ಕೂಡ ಒಂದೇ ಸಲ ಆಗಿರೋದು ಮದುವೆ. ದಾಂಪತ್ಯ ಜೀವನ ಚೆನ್ನಾಗಿದೆಯಾ ಇಲ್ಲ ಬಿರುಕು ಬಿಟ್ಟಿದ್ಯಾ? ಎಲ್ಲ ಚೆನ್ನಾಗಿ ನಡೀತಾ ಇದೆ ದೇವ್ರ ದಯದಿಂದ. ನೀವು ಯಾರು ಅಂತ ಗೊತ್ತಾಗ್ತಿಲ್ಲ. ಯಾಕೋ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೀರಾ, ನನಗೆ ಒಂಥರ ಅನುಮಾನ ಬರ್ತಾ ಇದೆ. ನೀವು ಏನು ಮಾಡ್ಬೇಕಂತಿದ್ದೀರಾ, ಏನು ಕೇಳ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಿಲ್ಲ ಇಲ್ಲಿ. ನೀವು ಡೈಲಿ 3 ಹೊತ್ತು ಊಟ ಮಾಡ್ತೀರಾ, 2 ಹೊತ್ತು ಊಟ ಮಾಡ್ತೀರಾ? ನೀನು ಮೆಂಟ್ಲಾ? ಯಾಕೆ ಹಿಂಗೆ ಪ್ರಶ್ನೆ ಕೇಳ್ತಾ ಇದೆಯಾ? ನೀನು ಪ್ರಶ್ನೆ ಕೇಳೋ ರೀತಿಗಳು ನೋಡಿದ್ರೆ ನನಗೆ ಅನ್ಸುತ್ತೆ ನೀನು ಹುಟ್ಟಿದಾಗ ನಿಮ್ಮ ಅಮ್ಮಂಗೆ ಪ್ರಶ್ನೆ ಹಾಕಿರ್ಬೇಕು, ನನಗೆ ಯಾಕೆ ಹುಟ್ಟಿಸ್ದೆ ನೀನು, ನಮ್ಮಪ್ಪ ಯಾರು, ಅವನೇ ನಿಮ್ಮಪ್ಪನ, ನಾನು ಹುಟ್ಟಿರೋದು ನಿಜಾನಾ? ಈ ಥರ ಹುಚ್ಚು ಪ್ರಶ್ನೆಗಳು ಕೇಳಿರ್ಬೋದೇನಪ್ಪ. ಯಾವ ಮೆಂಟ್ಲು ಗಿರಾಕಿ ನನ್ನ ಮಕ್ಕಳು ಬಂದು ತರ ತಿಂತಾರೆ. ಹೋಗ ಆಚೆಗೆ.